ಬೆಂಗಳೂರಿನಲ್ಲಿ ಟ್ರಾನ್ಸ್ಫಾರ್ಮರ್ಗಳಲ್ಲಿ ನಮ್ಮ ರಾಜ್ಯದ ವಿದ್ಯುತ್ ಪೂರೈಕೆ ಕಂಪನಿಗಳು ಹೇಗೆಲ್ಲ ಗೋಲ್ಮಾಲ್ ಮಾಡ್ತಿವೆ ಅನ್ನೋದನ್ನ ನೋಡಿದ್ರೆ ಬನ್ನಿ ಈಗ ಬೆಸ್ಕಾಂ ಅನ್ನುವಂಥ ಪ್ರತಿಷ್ಠಿತ ಸಂಸ್ಥೆಯೊಂದು ಯಾವೆಲ್ಲ ಹಗರಣಗಳನ್ನ ಮಾಡ್ತಿವೆ ಅನ್ನೋದರ ಝಲಕ್ ತೋರಿಸ್ತೀನಿ. ಇವರೆಲ್ಲ ಬೆಸ್ಕಾಂ ಅಧಿಕಾರಿಗಳ ಲಂಚಾವತಾರದಿಂದ ನೊಂದು ಬೆಂದವರು. ಬೆಸ್ಕಾಂ ಸಿಬ್ಬಂದಿಗೆ ಬಡವರ ಕೆಲಸ ಅಂದ್ರೆ ಅಸಡ್ಡೆ, ಯಾಕಂದ್ರೆ ಅಲ್ಲಿ ಹೆಚ್ಚು ಲಂಚ ಸಿಗಲ್ಲ. ಅದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ನೋಡಿ. ಇದು ಬೆಂಗಳೂರಿನ ಭೈರತಿ ಅಂಬೇಡ್ಕರ್ ಕಾಲನಿ. ಈ ಕಾಲನಿಯ ಮನೆಗಳ ಮೇಲೆಯೇ ಬೆಸ್ಕಾಂನವರೇ ಹೈಟೆನ್ಷನ್ ವೈರ್ ಹಾಕಿದ್ದಾರೆ. ಮಳೆಗಾಲದಲ್ಲಿ ಈ ವೈರ್ನಿಂದ ಕರೆಂಟ್ ಪಾಸ್ ಆಗಿ ಮನೆಯೆಲ್ಲ ಶಾಕ್ ಹೊಡೆಯುತ್ತೆ. ಈ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿನ ನಿವಾಸಿಗಳು ದೂರು ಕೊಟ್ಟರು ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಯಾವಾಗ ಒಬ್ರಿಗೆ ವೈರ್ ತಗಲಿ ಕೈ ಸುಟ್ಟು ಹೋಯ್ತೋ ಆವಾಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು ವೈರ್ ಸ್ಥಳಾಂತರಿಸಲು ಆದೇಶ ಹೊರಡಿಸಿ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ನೀಡಿದ್ರು. 52,000 ಬಿಲ್ಲು ಪಾಸ್ ಆಯಿತು. ಇಲ್ಲಿ ಕೆಲಸ ಮುಗಿದಿದೆ ಅಂತ ಹಿರಿಯ ಅಧಿಕಾರಿಗಳು ಸರ್ಟಿಫೈ ಬೇರೆ ಮಾಡಿದ್ದಾರೆ. ಆದ್ರೆ ದುರಂತ ಅಂದ್ರೆ ಈ ಹೈಟೆನ್ಷನ್ ವೈರ್ ಇನ್ನೂ ಇವರ ತಲೆ ಮೇಲೇನೆ ಇದೆ. ಅದೇ ತೊಂದರೆ ಕೊಡ್ತಿದೆ. ಗೋಲ್ಮಾಲ್ ಮೇಡಮ್, ಇದು ಸುಮಾರು 2-3 ವರ್ಷದಿಂದ ಕೇಳಿದಕ್ಕೆ ಅವರು ರೆಸ್ಪಾನ್ಸೇ ಮಾಡಲ್ಲ. ಮೊನ್ನೆ ತನಗೆ ಈಗ ನಾಗೂರು ಚೇಂಜ್ ಆಗಿದೆ. ಮೊದಲು ದೊಡ್ಡ ಗುಬ್ಬೇನಿತ್ತು, ಈಗ ನಾಗೂರು ಚೇಂಜ್ ಆಗಿದೆ. ಅಲ್ಲಿನ ಇಂಜಿನಿಯರ್ ಹತ್ರ ಹೋಗಿ ರೈಟಿಂಗಲ್ಲಿ ಹೋಗಿ ಕೊಟ್ಟರೆ ಅವ್ರು ತಗೊತಾರೆ, ಮತ್ತೆ ಅದಕ್ಕೆ ಅಕ್ಲಾಜ್ಮೆಂಟು ಕೊಡಲ್ಲ ಅವರು. ಯಾರಿಗಾದರೂ ಬೆಸ್ಕಾಂನಿಂದ ಹೊಸ ಕನೆಕ್ಷನ್ ಬೇಕಾದ್ರೆ 12,000 ರೂಪಾಯಿ ಅಭಿವೃದ್ಧಿ ವೆಚ್ಚ, 1,650 ಸಂಪರ್ಕ ವೆಚ್ಚ, 2 ತಿಂಗಳ ಡಿಪಾಸಿಟ್ ಕಟ್ಟಬೇಕು. ಇಷ್ಟೆಲ್ಲ ಆದ್ಮೇಲೆ ಗ್ರಾಹಕನೇ ಇಲಾಖೆಯ ವಾಹನಕ್ಕೆ ಡೀಸೆಲ್ ಹಾಕಿ ಕಾರ್ಮಿಕರನ್ನು ಕರೆತಂದು ಕೆಲಸ ಮಾಡಿಸ್ಬೇಕು. ಹಳೆ ಫೋನ್ ತಗೊಂಬಂದು ಹಾಕಿದ್ರು. ಅದನ್ನ ಬೇರೆ ನೋಡಿ, ಜೈಂಟ್ಲಿ ಬೇರೆ ಜೈಂಟ್ಲಿ ಹಾಕೋತಾರ. ಒಂದೇ ಲೈನ್ ಹೇಳ್ಬೇಕಂತ ಒಂದು 5-6 ಜೈಂಟ್ ಹಾಕಿದ್ದಾರೆ ನೋಡಿ ಮೇಡಮ್. ಎಲ್ಲ ಕಾಣಿಸ್ತದಲ್ಲ. ಏನು ಕೇಳಲಿಲ್ವ ನೀವು? ಅದು ಪ್ರಾಬ್ಲಮ್ ಆಗುತ್ತೆ. ನಾವು ಕೇಳಿದ್ರಿ ಇದಿಲ್ಲ, ಸ್ಟಾಕ್ ಇಲ್ಲ ಅಂತಾರೆ ಮೇಡಮ್. ಅದಕ್ಕೆ ನಾವು ಇನ್ನೇನು ಮಾಡೋದು, ಸರ್ವಿಸ್ ಬೇರೆ ಬೇಕು, ಕರೆಂಟ್ ಬೇಕು, ಇಲ್ಲ ಬಾಡಿಗೆಲ್ಲ ಬಂದಿದ್ದಾರೆ, ಓಪನಿಂಗ್ 7 ಬೇರೆ ಇತ್ತು. ಅದಕ್ಕೆ ನಾವು ಇನ್ನೇನು ಮಾಡೋದನ್ನ ಅಡ್ಜಸ್ಟ್ ಮಾಡಿ ಹಾಕೊಂಡಿದ್ದೀವಿ. ಆಮೇಲೆ ಮೊದಲು 2 ಲೈನ್ ಹಾಕಿ ಆಮೇಲೆ 4 ಲೈನ್ಗೆ ನಾವು ಇದು ಮಾಡಿ ಇದು ಆಮೇಲೆ 2 ಲೈನ್ ಹಾಕ್ತೀನಿ ಅಂದರು. ಯಾಕೆ ಅಂದರೆ ಮೆಟೀರಿಯಲ್ಸ್ ಇಲ್ಲ, ಹಂಗೆ ನಮ್ಗೆ ಬೇಡ, ಫುಲ್ ಹಾಕಂಗಿದ್ರೆ ಹಾಕಿಲ್ಲ ಅಂದ್ರೆ ಬೇಡ ಅಂದರು. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಎಸ್ಕಾಂಗಳ ದೌರ್ಜನ್ಯ ವರ್ಣಿಸಲು ಸಾಧ್ಯವೇ ಇಲ್ಲ. ಪ್ರತಿ ಕೆಲಸಕ್ಕೆ ಗ್ರಾಹಕರಿಂದಲೇ ಹಣ ಪಡೆದು ಬಳಿಕ ಇಲಾಖೆಯಿಂದಲೂ ಹಣ ಪಡೆಯುವ ಉದಾಹರಣೆಗಳು ಪ್ರತಿ ಮನೆಗೂ ಸಿಗುತ್ತೆ. ಇಂಧನ ಇಲಾಖೆಯಲ್ಲಾಗುವ ಹಗರಣಗಳನ್ನ ಮಾಧ್ಯಮಗಳು ಹೊರಗೆಳೆದಾಗ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಉನ್ನತಾಧಿಕಾರಿಗಳ ಸಭೆ ಕರೀತಾರೆ. ಆ ಸಭೆಯಲ್ಲಿ ಅಧಿಕಾರಿಗಳು ಸುಳ್ಳಿನ ಕಂತೆ ಹೇಳ್ತಾರೆ. ಆ ಬಳಿಕ ಸಚಿವರು ಇದು ನಮ್ಮ ಕಾಲದಲ್ಲಾಗಿರುವಂಥ ಹಗರಣ ಅಲ್ಲ ಅಂತ ಹೇಳಿ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾರೆ. ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸ್ತಾರೆ. ಅದರ ಬದಲು ಸಚಿವರು ಫೀಲ್ಡ್ಗಿಳಿದು ಈ ಹಗರಣದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಬೇಕು. ಹಗರಣದಲ್ಲಿ ಪಾಲ್ಗೊಂಡಿರುವಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆಗ ಭ್ರಷ್ಟಾಚಾರದ ಕೂಪ ಆಗಿರುವ ಇಂಧನ ಇಲಾಖೆಯ ಮೇಲೆ ಜನರಿಗೆ ಒಂದಿಷ್ಟು ನಂಬಿಕೆ ಉಳಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.